ನಿಮ್ಮ ಹತ್ರ ಇರೋ ಹೂವಿನ ಗಿಡದ ಕಲ್ಲರು ತುಂಬಾ ಚೆನ್ನಾಗಿದೆ. ಗಿಡ ಎಲ್ಲಿ ತಗೊಂಡ್ರಿ? ದೊಡ್ಡಾಲದ ಮರದ ಹತ್ರ ನರ್ಸರಿಯಲ್ಲಿ ತಗೊಂಡೆ. ನೀವು ಹೂ ಗಿಡಗಳನ್ನೆಲ್ಲ ಎಲ್ಲಿಂದ ತಗೊಳ್ತೀರಾ? ದೊಡ್ಡಾಲದ ಮರದ ಹತ್ರ ನರ್ಸರಿಲಿ ತುಂಬಾ ಕಡಿಮೆಗೆ ಹೂ ಗಿಡಗಳು ಸಿಗುತ್ತೆ, ಅಲ್ಲಿ ತಗೊಂಡೆ. ನಿಮ್ ಸೇವಂತಿಗೆ ಗಿಡ ಕಲರ್ ತುಂಬಾ ಚೆನ್ನಾಗಿದೆ. ಗಿಡ ಎಲ್ಲಿ ತಗೊಂಡ್ರಿ? ನಂಗೂ ಆ ತರದ್ ಗಿಡ ಬೇಕಿತ್ತು. ದೊಡ್ಡಾಲದ ಮರ, ದೊಡ್ಡಾಲದ ಮರ, ದೊಡ್ಡಾಲದ ಮರ. ಹೀಗೆ ಗಿಡ ಎಲ್ಲಿ ಕಡಿಮೆ ಸಿಗುತ್ತೆ ಅಂತ ಕೇಳಿದ್ರೆ ಅದಕ್ಕೆ ಆನ್ಸರು ದೊಡ್ಡಾಲದ ಮರ. ತುಂಬ ಕಲರ್ ಇರುವಂತಹ ಡಿಫ್ರೆಂಟ್ ಹೂ ಗಿಡಗಳು ಎಲ್ಲಿ ಸಿಗುತ್ತೆ ಅಂದರೆ ಅದಕ್ಕೆ ಆನ್ಸರ್ ದೊಡ್ಡಾಲದ ಮರ. ವೆರೈಟಿ ಆಫ್ ಇಂಡೋರ್ ಪ್ಲಾಂಟ್ಸ್ ಎಲ್ಲಿ ಸಿಗುತ್ತೆ ಅಂದರೆ ಅದಕ್ಕೆ ಆನ್ಸರ್ ದೊಡ್ಡಾಲದ ಮರ. ಸೊ ಇಷ್ಟೆಲ್ಲ ದೊಡ್ಡಾಲದ ಮರ ಅಂತ ಆನ್ಸರ್ ಇರುವ ಆ ದೊಡ್ಡಾಲದ ಮರದ ನರ್ಸರಿಗಳಿಗೆ ಇವತ್ತು ಭೇಟಿ ನೀಡ್ತಾ ಇದ್ದೀವಿ. ಅಲ್ಲಿ ನಿಜವಾಗ್ಲೂ ರೇಟ್ ಕಡಿಮೆನಾ, ಡಿಫ್ರೆಂಟ್ ಹೂ ಗಿಡಗಳು ಸಿಗುತ್ತಾ ಅಂತ ನೋಡೋದಕ್ಕೆ ಇವತ್ತಿನ ನಮ್ಮ ಪಯಣ ದೊಡ್ಡಾಲದ ಮರದ ಕಡೆಗೆ. ನಮ್ಮ ಜೊತೆ ನೀವು ಬನ್ನಿ, ತಿಳ್ಕೊಳ್ಳೋಣ ದೊಡ್ಡಾಲದ ಮರದಲ್ಲಿ ನಿಜವಾಗ್ಲೂ ರೇಟ್ ಕಡಿಮೆನಾ ಅಂತ. ನಮಸ್ತೆ, ನಾನು ಕೀರ್ತಿ ಚೇತನ್. ನೀವು ನೋಡ್ತಾ ಇದ್ದೀರಾ ನಿಮ್ಮ ಗಾರ್ಡನ್ ಚಾನೆಲ್ ಕೀರ್ತಿ ಚೇತನ್ ಇನ್ ಕನ್ನಡ. ಹೀಗೆ ದೊಡ್ಡಾಲದ ಮರದ ಬಗ್ಗೆ, ರಹಸ್ಯದ ಬಗ್ಗೆ ನಿಜವಾಗ್ಲೂ ತಿಳ್ಕೊಳ್ಳೋಣ ಅಂತ ಹೊರಟಿದ್ದ ನಮಗೆ ಅನ್ನಿಸ್ತಾ ಇದ್ದಿದ್ದು ನಿಜವಾಗ್ಲೂ ಅಲ್ಲಿ ಹೋಗೋದು ವರ್ತ್ ಇದೆಯಾ ಅಂತ ಅನ್ನಿಸ್ತಾ ಇತ್ತು. ಬಟ್ ತುಂಬ ಮುಂಚೆ ದೊಡ್ಡಾಲದ ಮರಕ್ಕೆ ವಿಸಿಟ್ ಮಾಡಿದ್ದೆ, ಆದರೆ ಅಲ್ಲಿ ಅಷ್ಟೊಂದು ನರ್ಸರಿಗಳು ಇರಲಿಲ್ಲ. ಸೊ ಈಗ ಹೇಗಿರಬಹುದು ನೋಡೋಣ ಅಂತ ಹೇಳಿ ಒಂದು ಕುತೂಹಲದಿಂದ ಹೊರಟ್ವಿ. ಗಿಡದ ಮೇಲಿನ ಒಂದು ಹುಚ್ಚು ಪ್ರೀತಿನೇ ಹಾಗೆ. ಡಿಫ್ರೆಂಟ್ ಗಿಡಗಳನ್ನು ಕಲೆಕ್ಟ್ ಮಾಡೋದಕ್ಕೆ ನಮ್ಮನ್ನು ಎಳಿತಾ ಇರುತ್ತೆ. ತುಂಬ ದೂರದ ದಾರಿ, ಹಳ್ಳಿಯಂತಹ ವಾತಾವರಣ, ದಾರಿ ಮಧ್ಯದಲ್ಲಿ ಈ ಸುಂದರ ದೇವಸ್ಥಾನ ನಿಜಕ್ಕೂ ಒಂದೊಳ್ಳೆ ಅನುಭವವನ್ನು ಮೂಡಿಸ್ತು. ಹೀಗೆ ಒಂದೊಳ್ಳೆ ವೀಕೆಂಡ್ನ ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ವಿ. ಬೆಂಗಳೂರಲ್ಲಿ ಇದ್ದೀವಿ ಅನ್ನೋ ಫೀಲೇ ಬರ್ತಾ ಇರಲಿಲ್ಲ. ಕೊನೆಗೂ ಈ ಪ್ರಕೃತಿ ಸೌಂದರ್ಯನ ಎಂಜಾಯ್ ಮಾಡ್ತಾ ಸಾಗ್ತಾ ಇರುವಷ್ಟರಲ್ಲೇ ನಮಗೆ ದೊಡ್ಡಾಲದ ಮರ ಸಿಕ್ತು. ಮೊದಲು ನಾವು ರೀಚ್ ಆಗಿದ್ದು ಈ ನರ್ಸರಿಗೆ. ನರ್ಸರಿ ತುಂಬ ದೊಡ್ಡದಿದೆ, ಕಲೆಕ್ಷನ್ಸ್ ತುಂಬಾ ಜಾಸ್ತಿ ಇದೆ. ಇಂಡೋರ್ ಪ್ಲಾಂಟ್ಸ್ ಮತ್ತು ಔಟ್ಡೋರ್ ಪ್ಲಾಂಟ್ಸ್ ಎರಡೂ ಸಹ ಇತ್ತು. ಮೈ ಮರೆಯೋ ಅಷ್ಟು ಕಲೆಕ್ಷನ್ಸ್ ಈ ನರ್ಸರಿಲಿತ್ತು. ರೇಟ್ಗಿಂತನೂ ನನಗೆ ಫಸ್ಟ್ ಅನಿಸಿದ್ದು ಕಲೆಕ್ಷನ್ಸು. ನಾವು ಅಲ್ಲಿ ಸ್ವಲ್ಪ ಗಿಡಗಳನ್ನು ಮಾತ್ರ ನೋಡ್ತೀವಿ ನರ್ಸರಿಗಳಲ್ಲಿ, ನಮ್ಮ ಏರಿಯಾದಲ್ಲಿ ಇರುವಂತಹ ನರ್ಸರಿಗಳಲ್ಲಿ. ಇಲ್ಲಿ ನೀವು ಸಾಕು ಅನ್ಬೇಕು, ಅಷ್ಟೊಂದು ಒಂದೊಂದೇ ಗಿಡದ ಕಲೆಕ್ಷನ್ಸು ಅಷ್ಟು ಡಿಫ್ರೆಂಟ್ ಆಗಿರುತ್ತೆ. ನಿಮಗೆ ಯಾವುದು ಬೇಕು, ಯಾವ ಹೆಲ್ದಿ ಆಗಿರುವಂತಹ ಗಿಡಗಳು ಬೇಕು ಅವುಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಅಷ್ಟು ಕಲೆಕ್ಷನ್ಸ್ ಜಾಸ್ತಿ ಇರುತ್ತೆ. ಬಹುಶಃ ನಮ್ಮ ಏರಿಯಾಗಳಲ್ಲಿ ಇರುವಂತಹ ನರ್ಸರಿಯ ಒಂದು 50 ಪಟ್ಟು ದೊಡ್ಡ ಜಾಗದಲ್ಲಿ ಇಲ್ಲಿ ನರ್ಸರಿ ಮಾಡಿರ್ತಾರೆ, ಒಂದು ಅಂದಾಜಲ್ಲಿ ಹೇಳಬೇಕು ಅಂತ ಅಂದರೆ. ಅಷ್ಟು ದೊಡ್ಡ ನರ್ಸರಿಗಳಿದೆ. ಒಂದೇ ವೆರೈಟಿನಲ್ಲಿ ಸಾಕಷ್ಟು ಗಿಡಗಳಿದ್ದು, ತುಂಬ ಗಿಡಗಳಿದ್ವು. ದಾಸವಾಳ ನಮ್ಮ ಏರಿಯಾದಲ್ಲಿ 150, 200, 250, 450 ತನಕನೂ ಇತ್ತು. ಅಲ್ಲಿ 50 ರುಪೀಸ್ಗೆ ಇತ್ತು. ಬಟ್ ಗಿಡಗಳು ಹಾಗೆಯೇ ಚಿಕ್ಕದಾಗಿಯೇ ಇತ್ತು. ಈ ನರ್ಸರಿಯಲ್ಲಿ ಕಲೆಕ್ಷನ್ ಜಾಸ್ತಿ ಇದ್ರೂ ನಾನು ಗಿಡ ತೊಗೊಳ್ಳಿಲ್ಲ, ಯಾಕಂದರೆ ನನಗೆ ಅಲ್ಲಿ ಗಿಡ ಅಷ್ಟು ಹೆಲ್ದಿಯಾಗಿದೆ ಅಂತ ಅನ್ನಿಸ್ಲಿಲ್ಲ. ಹಾಗೆಯೇ ದಾರಿ ಮಧ್ಯದಲ್ಲಿ ನಮಗೊಬ್ಬರು ಸಿಕ್ಕಿದ್ರು. ಅವ್ರೇನು ಹೇಳಿದ್ರು ಅಂದರೆ, ನೋಡಿಬಿಟ್ಟು ರೇಟ್ ಹೇಳ್ತಾರೆ, ಸ್ವಲ್ಪ ಚರ್ಚೆ ಮಾಡಿ ಕಡಿಮೆ ಮಾಡ್ತಾರೆ, ಜಾಸ್ತಿ ಗಿಡಗಳನ್ನು ತಗೊಳ್ಳಿ, ಅಲ್ಲಿಂದ ಇಲ್ಲಿ ನೀವು ಬಂದಿದ್ದು ಕೂಡ ವರ್ತ್ ಅಂತ ಅಂದರು. ಆ್ಯಕ್ಚುಲಿ ಅದು ಕರೆಕ್ಟೇ. ನಾವು ತುಂಬ ದೂರದಿಂದ ಹೋಗಿರುವಾಗ ಜಾಸ್ತಿ ಗಿಡಗಳನ್ನು ತಗೊಂಡ್ರೆ ನಾವು ಅಷ್ಟು ದೂರ ಹೋಗಿದ್ದಕ್ಕೂ ಕೂಡ ಅದು ವರ್ತ್ ಅನಿಸುತ್ತೆ. ಆಮೇಲೆ ನೆಕ್ಸ್ಟು ಇನ್ನೊಂದು ಸ್ವಲ್ಪ ದೂರದಲ್ಲಿ ಇನ್ನೊಂದು ನರ್ಸರಿಗೆ ಹೋದ್ವಿ. ಅಲ್ಲಿ ನೋಡಿದ್ರೆ ತುಂಬಾ ಸೆರಾಮಿಕ್ ಪಾಟ್ಗಳು, ಎಲ್ಲನೂ ಕೂಡ ಸೆರಾಮಿಕ್ ಪಾಟ್ಗಳು, ಅಂದರೆ ಪಿಂಗಾಣಿ ಅಂತ ಹೇಳ್ತೀವಲ್ಲ ನಾವು, ಆ ರೀತಿಯ ಪಾಟ್ಗಳು, ಕಪ್ಗಳ ಟೈಪು, ನವಿಲಿನ ಟೈಪು, ಹಾಗೆಯೇ ಆಮೆ, ಈ ರೀತಿ ತುಂಬ ಡಿಫ್ರೆಂಟ್ ಆಗಿರುವಂತಹ ಸೆರಾಮಿಕ್ ಪಾಟ್ಗಳು, ಹಾಗೆಯೇ ಸಕ್ಕಲೆಂಟ್ಗಳು, ಆಮೇಲೆ ಈ ಏರ್ ಪ್ಲ್ಯಾಂಟ್ಗಳು, ಈ ರೀತಿ ಡಿಫ್ರೆಂಟ್ ಪ್ಲ್ಯಾಂಟ್ಗಳೆಲ್ಲ ಅಲ್ಲಿ ಅವೈಲೇಬಲ್ ಇತ್ತು. ಇಂಡೋರ್ ಪ್ಲ್ಯಾಂಟ್ಸು ಮತ್ತು ಸೆರಾಮಿಕ್ ಪಾಟ್ಗಳು ಅಲ್ಲಿ ತುಂಬ ಜಾಸ್ತಿ ಇತ್ತು. ರೇಟ್ ಕೂಡ ನನಗೇನು ಅಂಥ ಚೀಪ್ ಅಂತ ಅನ್ನಿಸ್ಲಿಲ್ಲ, ಬಟ್ ಕಲೆಕ್ಷನ್ಸ್ ತುಂಬ ಜಾಸ್ತಿ ಇತ್ತು. ಇನ್ನೊಂದು ತುಂಬ ಆಶ್ಚರ್ಯ ಏನು ಅಂತ ಅಂದರೆ, ಯಾಕೆ ಎಲ್ಲರೂ ದೊಡ್ಡಾಲದ ಮರ ಅಂದರೆ ನರ್ಸರಿ ಅಂದರೆ ದೊಡ್ಡಾಲದ ಮರ ಅಂತ ಹೇಳ್ತಾರೆ ಅಂತ ಅಂದರೆ, ಅಲ್ಲಿ ದಾರಿ ಉದ್ದಕ್ಕೂ ನಿಮಗೆ ಸಿಗೋದು ನರ್ಸರಿನೇ. ಹೇಗೆ ಜಾತ್ರೆ ಇದ್ದರೆ ಜಾತ್ರೆಯಲ್ಲಿ ರೋಡ್ ಅಕ್ಕಪಕ್ಕ ಬರೀ ಅಂಗಡಿಗಳೇ ಇರುತ್ತಲ್ಲ, ಅದೇ ರೀತಿ ಇದು ರೋಡ್ ಅಕ್ಕಪಕ್ಕದಲ್ಲಿ ಬರೀ ನರ್ಸರಿನೇ ಇತ್ತು. ಸಿಂಪಲ್ಲಾಗಿ ನರ್ಸರಿ ಜಾತ್ರೆ ಅಂತ ಹೇಳಬಹುದು, ಹಾಗಿತ್ತು.
ನೋಡಿ, ಇದು ಏರ್ ಪ್ಲಾಂಟು. ಇದಕ್ಕೆ ಯಾವುದೇ ರೀತಿಯ ಗ್ರೋಯಿಂಗ್ ಮೀಡಿಯಾ ಬೇಡ, ಜಸ್ಟ್ ಏರಲ್ಲೇ ಬೆಳೆಯುತ್ತೆ. ನಾನೊಂದು ಈ ಏರ್ ಪ್ಲಾಂಟ್ನ ತಗೊಂಡೆ. ಆನ್ಲೈನಲ್ಲಿ ಕೂತ್ರು ಗಿಡಗಳನ್ನೇ ಸರ್ಚ್ ಮಾಡೋ ನಮಗೆ ಈ ರೀತಿ ನರ್ಸರಿ ಕರ್ಕೊಂಬಂದುಬಿಟ್ರೆ ಬಿಡ್ತೀವಾ? ಖಂಡಿತ ಇಲ್ಲ. ಲಾಸ್ಟಲ್ಲಿ ತೋರಿಸ್ತೀನಿ ಏನೇನು ಕಲೆಕ್ಷನ್ಸ್ ತೊಗೊಂಡಿದ್ದೀನಿ ಅಂತ ಹೇಳಿ. ನೋಡಿ, ಕಣ್ಣಿಗೆ ಒಂದು ಹಬ್ಬ ಇದನ್ನು ನೋಡೋದಕ್ಕೆ. ಇಂಡೋರಲ್ಲಿ ಗಿಡಗಳನ್ನು ಬೆಳೆಸ್ತಾ ಇದ್ದೀರಾ ಅಥವಾ ನಿಮ್ಮದು ಮನೆ ಓಪನಿಂಗ್ ಸೆರೆಮನಿ ಆ ಥರ ಏನಾದರೂ ಇದೆ, ಆಫೀಸ್ಗೆ ಬೇಕು ಅನ್ನೋದಿದ್ದರೆ ಒಂದು ಸರ್ತಿ ಖಂಡಿತ ವಿಸಿಟ್ ಮಾಡಿ. ನರ್ಸರಿ ಜೊತೆಗೆ ದೊಡ್ಡ ಆಲದ ಮರವನ್ನು ಕೂಡ ವಿಸಿಟ್ ಮಾಡಬಹುದು. 400 ವರ್ಷ ಹಳೆಯ ಆಲದ ಮರ ಜೊತೆಗೆ 1000ಕ್ಕೂ ಅಧಿಕ ಏರ್ ರೂಟ್ಸ್ ಆ ಆಲದ ಮರಕ್ಕೆ ಬಂದಿದೆ. ಸುಮಾರು 3 ಎಕರೆಗೆ ಆ ಆಲದ ಮರ ಹರಡ್ಕೊಂಡಿದೆ. ಅಂತಹ ಒಂದು ಪ್ಲೇಸನ್ನು ಕೂಡ ನೀವು ಈ ನರ್ಸರಿಗೆ ಬರೋದ್ರ ಜೊತೆಗೆ ವಿಸಿಟ್ ಮಾಡಬಹುದು ದೊಡ್ಡ ಆಲದ ಮರದಲ್ಲಿ. ಹಾಗೆಯೇ ಪಾಟ್ಗಳು ಯಾವ್ದು ಬೇಕೋ ಅದನ್ನು ತಗೋಬಹುದು. ಇದು ನೋಡಿ ಎಷ್ಟು ಚೆನ್ನಾಗಿದೆ, ಕ್ಯೂಟಾಗಿ. 350 ರುಪೀಸ್ 1 ಪೀಸ್ ಹೇಳಿದರು. ರೇಟ್ ಏನು ತುಂಬ ವರ್ತ್ ಅಂತ ಅಲ್ಲ, ಬಟ್ ಕಲೆಕ್ಷನ್ಸ್ ತುಂಬ ಇದೆ. ಹಾಗೆಯೇ ಇಂಡೋರ್ ಈ ಬ್ಯಾಂಬೂ ಗಿಡಗಳು ಕೂಡ ಇತ್ತು. ಇದಕ್ಕೆ ಕೆಳಗಡೆ ಗ್ರೀನ್ ಕಲರ್ ಲುಕ್ ವೈಸ್ ಚೆನ್ನಾಗಿ ಕಾಣಲಿ ಅಂತ ಹೇಳಿ ಚಿಯಾ ಸೀಡ್ಸ್ ಹಾಕಿ ಬೆಳೆಸಿದ್ರು. ಅದಲ್ಲದೆ ಇಲ್ಲಿ ಸೀಡ್ಸ್ಗಳು ಕೂಡ ಸೇಲ್ ಮಾಡ್ತಾರೆ. 30 ರುಪೀಸ್ ಇತ್ತು, ನಾನು ತೊಗೊಳ್ಳಿಲ್ಲ. ನಾನು ಸೀಡ್ಸ್ ಬ್ಯಾಸ್ಕೆಟಲ್ಲೇ 30 ರುಪೀಸ್ಗೆ ಮನೆ ಬಾಗಿಲಿಗೆ ನಾನು GMO ಸೀಡ್ಸ್, ನಾಟಿ ಸೀಡ್ಸ್ಗಳನ್ನು ತರಿಸ್ಕೊಳ್ತೀನಲ್ಲ, ಹಾಗಾಗಿ ಅಲ್ಲೇನೂ ತೊಗೊಳ್ಳಿಲ್ಲ. ನೆಕ್ಸ್ಟು ಅದಾದ ನಂತರ ಇನ್ನೂ 2-3 ನರ್ಸರಿಗಳಿಗೆ ಭೇಟಿ ನೀಡಿದ್ವಿ. ಅದರಲ್ಲಿ ನನಗಿಷ್ಟ ಆಗಿದ್ದು ಈ ನರ್ಸರಿಯಲ್ಲಿನ ಸೇವಂತಿಗೆ ಗಿಡಗಳು. ನೋಡಿ, ಈಗ ಗೊತ್ತಾಗಿರ್ಬೋದಲ್ವ ನಿಮಗೆ ನನ್ನ ಹತ್ರ ಇರುವಂತಹ ಸೇವಂತಿಗೆ ಗಿಡದ ಕಲೆಕ್ಷನ್ಸ್ ಎಲ್ಲಿಂದ ಬಂತು ಅಂತ ಹೇಳಿ. ಎಸ್, ಇದೇ ನರ್ಸರಿಲೇ ನಾನು ತೊಗೊಂಡಿದ್ದು. ನನಗೆ ಅದು ತೊಗೊಳ್ಳೋಣ, ಇದು ತೊಗೊಳ್ಳೋಣ, ಮತ್ತೊಂದು ತೊಗೊಳ್ಳೋಣ ಅಂತ ಅನ್ನಿಸ್ತಾ ಇತ್ತು. ಅಷ್ಟು ಕಲರ್ಸ್ ಇತ್ತು ಇಲ್ಲಿ. ಎಲ್ಲ ಹೂ ಗಿಡಗಳು ತುಂಬ ಜಾಸ್ತಿ ಇತ್ತು. ಸೇವಂತಿಗೆ, ದಾಸವಾಳ, ಗುಲಾಬಿ, ಇನ್ನು ತುಂಬ ವೆರೈಟಿ ಪೆಟೋನಿಯಾ ಅವೆಲ್ಲವೂ ಇತ್ತು. ಹೆಸರೇ ಗೊತ್ತಿಲ್ಲದಿರೋ ಎಷ್ಟೋ ವೆರೈಟಿ ಹೂ ಗಿಡಗಳಿತ್ತು. ನೋಡಿ ಹೇಗಿದೆ ಕಲೆಕ್ಷನ್ಸ್. ನಾನು ಲಾಲ್ಬಾಗ್ನ ಫ್ಲವರ್ ಶೋನಲ್ಲಿ ಈ ರೀತಿ ಕಲೆಕ್ಷನ್ಸ್ ನೋಡಿದೆ. ಆವಾಗಲಿಂದ ಯಾವಾಗ ತೊಗೊಳ್ತೀನಿ ಈ ಥರದ್ದು, ಎಲ್ಲಿ ಸಿಗುತ್ತೆ ಅಂತ ತುಂಬ ಸರ್ಚ್ ಮಾಡ್ತಾಯಿದ್ದೆ. ಫೈನಲಿ ನನಗೆ ಆ ಥರದ ಕಲೆಕ್ಷನ್ಸ್, ಡಬಲ್ ಕಲರ್ ಇರುವಂಥ ಸೇವಂತಿಗೆ ಗಿಡಗಳು ಸಿಕ್ತು. ನನಗೆ ಡಬಲ್ ಕಲರ್ ಇರುವಂತಹ ಗುಲಾಬಿ, ಸೇವಂತಿಗೆ ಅಂದರೆ ತುಂಬ ಇಷ್ಟ. ಯಾವಾಗಲೂ ಯಾವ ನರ್ಸರಿಲಾಗಲಿ ಆ ಥರದ ಕಲೆಕ್ಷನ್ ಸಿಕ್ಕಿದ್ರೆ ನಾನು ಫಸ್ಟ್ ಅದನ್ನು ತಗೊಳ್ತೀನಿ. ಈ ಸರ್ತಿ ಡಬಲ್ ಕಲರ್ ಇರುವಂತಹ ದಾಸವಾಳ ಗಿಡಗಳನ್ನು ಸಹ ತಗೊಂಡಿದ್ದೀನಿ. ಮುಖ್ಯವಾಗಿ ನಾನು ದಾಸವಾಳವನ್ನು ಯಾಕೆ ಅಷ್ಟು ಇಷ್ಟಪಡೋದಿಲ್ಲ ಅಂತಂದರೆ ಅದು ಒಂದಿನ ಹೂ ಬಿಟ್ಟು ಒಂದೇ ದಿನ ಬಾಡೋಗ್ಬಿಡುತ್ತೆ. ಬಟ್ ಈ ಸೇವಂತಿಗೆ ಗುಲಾಬಿ ಎಲ್ಲ ಸ್ವಲ್ಪ ದಿನ ಇರುತ್ತೆ. ಅದಕ್ಕೋಸ್ಕರ ನನಗೆ ಸೇವಂತಿಗೆ ಗುಲಾಬಿ ಅಂದರೆ ಇಷ್ಟ, ದಾಸವಾಳ ಅಂದರೆ ಸ್ವಲ್ಪ ಅಷ್ಟಕ್ಕಷ್ಟೇ. ಆದರೆ ನಮ್ಮ ವ್ಯೂವರ್ಸ್ ನೀವೆಲ್ಲರೂ ಕೂಡ ದಾಸವಾಳ ಗಿಡವನ್ನು ತುಂಬ ಇಷ್ಟಪಡ್ತೀರಾ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೋಸ್ಕರ ನಾನು ಈ ಸರ್ತಿ ಸುಮಾರು ದಾಸವಾಳ ಗಿಡಗಳನ್ನು ತಗೊಂಡಿದ್ದೀನಿ. ಬನ್ನಿ ಯಾವ್ಯಾವ ಕಲೆಕ್ಷನ್ಸ್ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಅದನ್ನು ತೋರಿಸೋ ಮುಂಚೆ ಅಟ್ ದ ಎಂಡ್ ಆಫ್ ದ ಡೇ ನಿಮಗೆ ನಾನು ಫೈನಲ್ ರಿಪೋರ್ಟನ್ನು ಕೊಡಬೇಕಲ್ಲ. ದೊಡ್ಡ ಆಲದ ಮರಕ್ಕೆ ಹೋದರೆ ವರ್ತಾ ಅಲ್ವಾ ಅಂತ ಹೇಳಿ. ಅಲ್ಲಿ ತುಂಬ ಕಲೆಕ್ಷನ್ಸ್ ಇದೆ, ಬೇರೆ ಬೇರೆ ಗಿಡಗಳು ಸಿಗತ್ತೆ. ಒಂದೇ ಕಲರ್ನಲ್ಲಿ ಸುಮಾರು ಗಿಡಗಳಿರುತ್ತೆ. ಸೊ ನೀವು ಸೆಲೆಕ್ಟ್ ಮಾಡಿ ಗಿಡಗಳನ್ನು ತಗೊಳ್ಬಹುದು. ರೇಟ್ ಓಕೆ, ಕಡಿಮೆಗೆ ಸಿಗತ್ತೆ. ಆದರೆ ತುಂಬ ದೂರದಿಂದ ನೀವು ಹೋದರೆ, ನೀವು ಅಷ್ಟು ದೂರ ಪೆಟ್ರೋಲ್ ಹಾಕ್ಕೊಂಡು ಹೋಗಿದ್ದಕ್ಕೂ ವರ್ತ್ ಆಗಬೇಕು ಅಂತಂದರೆ ದೊಡ್ಡ ಆಲದ ಮರವನ್ನು ವಿಸಿಟ್ ಮಾಡ್ಬೋದು. ಬೇರೆ ನರ್ಸರಿಗಳನ್ನು ಹೋಗಿರೋ ಖುಷಿಯನ್ನು ಎಂಜಾಯ್ ಮಾಡ್ಬೋದು. ಜೊತೆಗೆ ಸ್ವಲ್ಪ ಜಾಸ್ತಿ ಗಿಡಗಳನ್ನು ತಗೊಂಡ್ರೆ ಹೋಗಿದ್ದಕ್ಕೂ ಕೂಡ ವರ್ತ್ ಅನ್ಸುತ್ತೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ನಮ್ಮ ಲೋಕಲಲ್ಲಿರೋ ನರ್ಸರಿಗಳು ರೀಟೇಲ್ ಶಾಪ್ ಇದ್ದ ಹಾಗೆ, ದೊಡ್ಡ ಆಲದ ಮರದಲ್ಲಿರೋ ನರ್ಸರಿಗಳು ಹೋಲ್ಸೇಲ್ ಶಾಪ್ ಇರೋ ಹಾಗೆ. ಆ್ಯಂಡ್ ಎಲ್ಲವನ್ನು ಹಣದಿಂದನೇ ಅಳೆಯೋಕ್ಕಾಗಲ್ಲ ಅಲ್ವಾ. ಕೆಲವೊಂದೊಂದು ಖುಷಿಗಳು ಅದಕ್ಕಿಂತ ತುಂಬ ಹೆಚ್ಚು. ಫಾರ್ ಎಕ್ಸಾಂಪಲ್ ನಮ್ಮ ಈ ಗಾರ್ಡನ್ ಅಲ್ವಾ. ಓಕೆ, ಫೈನಲಿ ನಾನೇನೇನು ತೊಗೊಂಡೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ.
ಥ್ಯಾಂಕ್ ಯು ಸೋ ಮಚ್. ನಾನೊಟ್ಟು ಇಷ್ಟು ಗಿಡಗಳನ್ನು ತಗೊಂಡೆ. ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ಮತ್ತೆ ಇನ್ನೊಂದು ಸರ್ತಿ ಇನ್ನೂ ಸ್ವಲ್ಪ ಗಿಡಗಳನ್ನು ತರೋ ಆಲೋಚನೆ ಇದೆ. ಸದ್ಯಕ್ಕಿಷ್ಟು. ಈ ವಿಡಿಯೋ ಹೇಗಿತ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮುಂದೆ ಈ ಗಿಡಗಳ ರೀಪಾಟಿಂಗ್ ಬಗ್ಗೆ, ಅವುಗಳ ಕೇರ್ ಬಗ್ಗೆ, ಹಾಗೆ ಗಾರ್ಡನಲ್ಲಿ ಆರ್ಗ್ಯಾನಿಕ್ ಆಗಿ ಇವುಗಳು ಹೆಚ್ಚು ಹೂ ಬಿಡುವ ಹಾಗೆ ಹೇಗೆ ಕೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್. ಹ್ಯಾಪಿ ಗಾರ್ಡನಿಂಗ್.